ಕೊರಗಜ್ಜನ ನೆನೆದು ಸೇವಾದ ಧನ್ರಾಜ್. ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಔಟ್. ಮಾತಿನ ಮೂಲಕ ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲಬಹುದು ಎಂಬ ಭ್ರಮೆಯಲ್ಲಿದ್ದ ಚೈತ್ರ ಕುಂದಾಪುರ ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ಕೊನೆ ಹಂತದಲ್ಲಿ ಮೋಕ್ಷಿತಾ ಪೈ ಧನ್ರಾಜ್, ಚೈತ್ರ ಕುಂದಾಪುರ ಅವರು ಡೇಂಜರ್ ಝೋನ್ಗೆ ಬಂದಿದ್ರು. ಮೋಕ್ಷಿತಾ ಅವರು ಮೊದಲು ಸೇಫ್ ಆದ್ರು. ಕೊನೆಯಲ್ಲಿ ಧನ್ರಾಜ್ ಮತ್ತು ಚೈತ್ರ ನಡುವೆ ಯಾರು ಔಟ್ ಆಗಬಹುದೆಂದು ಕೌತುಕ ಮೂಡಿತ್ತು. ಅಂತಿಮವಾಗಿ ಚೈತ್ರ ಅವರ ಆಟ ಇಲ್ಲಿಗೆ ಮುಕ್ತಾಯವಾಗಿದೆ ಎಂಬುದು ಗೊತ್ತಾಗಿದೆ. ಎಲ್ಲರಿಗೂ ಭಾವುಕವಾಗಿ ವಿದಾಯವನ್ನ ಹೇಳಿದ ಚೈತ್ರ ಅವರು ದೊಡ್ಡಮೇನೆಯಿಂದ ಹೊರಗೆ ಬಂದಿದ್ದಾರೆ. ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲಕೋಟೆ ಇರಲಿದೆ. ಅದರಲ್ಲಿ ಸೇಫ್ ಆದವರ ಹೆಸರು ಬರೆದಿರ್ತದೆ ಎಂದು ಕಿಚ್ಚ ಸುದೀಪ್ ಅವರು ತಿಳಿಸಿದ್ರು. ಮನೆ ಪೂರ್ತಿ ಸುತ್ತಾಡಿ ಧನ್ರಾಜ್ ಮತ್ತು ಚೈತ್ರ ಅವರು ಲಕೋಟೆಯನ್ನ ಹುಡುಕಿದ್ರು. ಹುಡುಕುವ ವೇಳೆ ಧನ್ರಾಜ್ ಅವರು ಸ್ವಾಮಿ ಕೊರಗಜ್ಜ ಎಂದು ದೇವರನ್ನ ಸ್ಮರಿಸಿದ್ರು. ಅಚ್ಚರಿ ಎಂದ್ರೆ ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ. ಕೊನೆ ವಾರದಲ್ಲಿ ಚೈತ್ರ ಅವರಿಗೆ ಎಲ್ಲರಿಂದ ಉತ್ತಮ ಪಟ್ಟ ಸಿಕ್ಕಿತ್ತು. ಕ್ಯಾಪ್ಟನ್ ಆಗಲು ಅವರಿಗೆ ಸಾಧ್ಯವಾಗಲಿಲ್ಲ. ಕಿಚ್ಚನ ಚಪ್ಪಾಳಿಯೂ ಕೂಡ ಅವರಿಗೆ ದೊರೆತಿಲ್ಲ. ಈ ಬೇಸರದಲ್ಲಿ ಅವರು ಬಿಗ್ ಬಾಸ್ ಆಟವನ್ನ ಅಂತ್ಯಗೊಳಿಸಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ, ಮೋಕ್ಷಿತಾ ಪೈ, ರಜತ್, ತ್ರಿವಿಕ್ರಮ್, ಧನ್ರಾಜ್, ಉಗ್ರಂ ಮಂಜು, ಗೌತಮಿ ಜಾಧವ್, ಭವ್ಯ ಗೌಡ ಅವರು ಆಟವನ್ನ ಮುಂದುವರೆಸಿದ್ದಾರೆ.